ಹಾಯ್ ಹಲೋ ನಮಸ್ಕಾರ ಕಣ್ರಿ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮಗಳು ಪ್ರಿಯಾಂಕಾ ಎನ್.ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ತರ ಗ್ರೌಂಡ್ ತೋರಿಸ್ತಿದೀನಿ ಅಂದ್ರೆ ಈ ವ್ಲಾಗ್ ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಶುರು ಮಾಡ್ತಿದ್ದೀನಿ ನೋಡಿ. ಹಾಗೇನೆ ನಾನೊಬ್ಳು NCC ಕ್ಯಾಡೆಟ್ ಆಗಿದ್ರಿಂದ ಇವತ್ತು ಫುಲ್ ಯೂನಿಫಾರ್ಮ್ ಹಾಕೊಂಡು ಹಾಗೆ ಸ್ವಲ್ಪ ಭಯದಲ್ಲಿ ಏನ್ ಪನಿಷ್ಮೆಂಟ್ ಸಿಗ್ಬೋದು ಅಂತ ಮುಂದೆ ಹೋಗ್ತಿರ್ಬೇಕಾದ್ರೆ ನನಗೆ ಕ್ಲೌಡ್ಸ್ ತುಂಬಾ ಇಷ್ಟ ಆಗಿರೋದ್ರಿಂದ ಯಾರಿಗ್ ನಾನೇ ಯೂನಿಫಾರ್ಮ್ ಹಾಕೊಂಡು ಈ ತರ ಕ್ಲೌಡ್ಸ್ ಇರ್ಬೇಕಾದ್ರೆ ಒಂದ್ ಫೋಟೋ ತೆಗಿಬೇಕು ಅನ್ಸಲ್ಲ ಹೇಳಿ. ಹಾಗೆ ನಾನು ಹಂಗ ಅನ್ಕೊಂಡು ಯಾರಿಗ ಅನ್ಸುತ್ತೋ ಬಿಡುತ್ತೋ ಅಂತ ನಾನ್ ಫೋಟೋ ತೆಗೆಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ನನ್ NCC ಜೂನಿಯರ್ ಒಬ್ಳು ಸಿಕ್ತು, ಅವ್ರ ಜೊತೆ ಮಾತಾಡ್ಕೊಂಡು ಹೀಗೆ ಮುಂದೆ ಹೋಗ್ತಿದ್ವಿ. ಹಾಗೇನೆ ಇವತ್ತೇನಪ್ಪಾ ಅಂತಂದ್ರೆ ಸ್ಪೆಷಲ್ NCC ಪರೇಡ್ ಹಾಗೂ ಒಂದು ಸೆಲೆಬ್ರೇಷನ್ಸ್ ಆಯ್ತು ಅಂತ ಅನ್ಕೊಳ್ಳಿ. ಏನ್ ಸೆಲೆಬ್ರೇಷನ್ ಅಂತ ಅನ್ಕೊಂಡ್ರಿ ಅಲ್ವಾ? ಅವಾಗಿಂದ ಅನ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಏನಂತ ಬನ್ನಿ ಮುಂದೆ ಹೇಳ್ತೀನಿ, ನೋಡಿ ನೀವೇ. ಹಾಯ್ ಗೈಸ್, ಇವತ್ತು ನಮ್ದು NCC ಕಡೆಯಿಂದ ಒಂದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಸ್ಪೋರ್ಟ್ಸ್ ಆಗ್ತಿದೆ. ಹಾಗೆ NCC ಕಡೆಯಿಂದ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಯಾವ್ದಕ್ಕೋಸ್ಕರ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದಾರೆ ಅಂತ ಇನ್ನು ನಿಮ್ಗೆ ವಿಷಯ ಗೊತ್ತಾಗ್ಲಿಲ್ಲ ಅಲ್ವಾ? ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ NCC ಪರೇಡ್ ಡ್ರಿಲ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಗ್ರೌಂಡಿಗೆ ಬಂದು ಈ ತರ ಆಟಗಳು ಶುರು ಆಯ್ತು. ಹಾಗೆ ಬಾಯ್ಸಿಗೆ ವಾಲಿಬಾಲ್ ಹಾಗೂ ಗರ್ಲ್ಸಿಗೆ ಥ್ರೋಬಾಲ್ ಇತ್ತು, ಅದನ್ನ ಕಾಂಪೀಟ್ ಮಾಡಿ ಈ ತರ ಎಲ್ಲ ಮಜಾ ಮಾಡ್ತಿದ್ವಿ. ಈ ಸ್ಪೋರ್ಟ್ಸ್ ಬರೀ ನಮ್ಗೆ ಮತ್ತೆ ಬಾಯ್ಸ್ಗೆ ಅಂತ ಅಲ್ಲ, ಇದು ಆರ್ಮಿ ವಿಂಗ್ ಅಂಡ್ ನೇವಿ ವಿಂಗ್ ವರ್ಸಸ್ ಆಗಿತ್ತು. ನಾನ್ ಆರ್ಮಿ ವಿಂಗ್ ಕ್ಯಾಡೆಟ್ ಆಗಿದ್ರಿಂದ ನನಗೆ ಥ್ರೋಬಾಲ್ ಇತ್ತು. ಹಾಗೆ ಥ್ರೋಬಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಥ್ರೋಬಾಲ್ ಟೀಮ್ ಕ್ಯಾಪ್ಟನ್ ನಾನಾಗಿದ್ದೆ. ಅದ್ರ ಜೊತೆ ಟೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಲ್ದೆ ಮುಂದೆ ನೋಡಿ ಇನ್ನು ಮೇನ್ ಮ್ಯಾಟರ್ ಇದೆ. ನಮ್ಮ SWS ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಫುಲ್ ಪ್ರಾಕ್ಟೀಸ್ ಅಲ್ಲಿ ಇದ್ರು ನಮ್ ಗರ್ಲ್ಸ್. ಫುಲ್ ಜೋಶ್ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲ ಇದ್ರು. ಹಾಗೆ ನಾವ್ ಟೀಮ್ ಫುಲ್ ಕಾನ್ಫಿಡೆನ್ಸ್ ಆಗಿದ್ರಿಂದ ಎವ್ರಿ ಸರ್ವ್ ಎವ್ರಿ ಕ್ಯಾಚ್ ಡಿಸಿಪ್ಲಿನ್ ಇಂದ ಮಾಡೋಣ ಅಂತ ಹೇಳಿ ಟೀಮ್ ವರ್ಕ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಒನ್ ಟೀಮ್ ಒನ್ ಗೋಲ್ ಅನ್ನೋ ಮಾತನ್ನ ಮಾತ್ರ ಬಿಡದೆ ಆಡೋಣ ಅಂತ ಹೇಳ್ಕೊಂಡು ಹಾಗೆ ನಮ್ ಟೀಮ್ ಡಿಸ್ಕಷನ್ ಅಲ್ಲಿ ಆಗ್ತಿರ್ಬೇಕಾದ್ರೆ ಹೊರಗಡೆಯಿಂದ ಈ ಇಬ್ರು ಹುಡುಗಿರ್ ಹೇಗ್ ಆಡ್ತಿದ್ರು ನೀವೇ ನೋಡಿ. ಅದಾಗಿ ಫುಲ್ ಟೀಮ್ ಡಿಸ್ಕಷನ್ಸ್ ಎಲ್ಲ ನಡೀತಿತ್ತು. ಆ ಟೀಮ್ ಡಿಸ್ಕಷನ್ ಮುಗಿಸ್ಕೊಂಡು ನಮ್ಗೆ ಕೋರ್ಟ್ ಯಾವ್ದು ಬೇಕು, ಸರ್ವ್ ಯಾರು, ಇದನ್ನೆಲ್ಲ ಮುಗಿಸ್ಕೊಂಡು ಕೋರ್ಟ್ ಕಡೆಗೆ ಹೋದ್ವಿ. ಫಸ್ಟ್ ನಂದೇ ಸರ್ವ್ ಆಗಿದ್ರಿಂದ ಈ ತರ ಸರ್ವ್ ಮಾಡ್ತಿದ್ದೆ. ಹೇಗಿತ್ತು ಅಂತ ಒಂದ್ ಕಮೆಂಟ್ ಮಾಡಿ ಆಯ್ತಾ? ಯಾರೆಲ್ಲ ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದ್ದೀರಾ, ನಿಮ್ಗೆಲ್ಲ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಹಾಗೂ ನೀವ್ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ NCC ಕ್ಯಾಡೆಟ್ಸ್ ಈ ವ್ಲಾಗ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಜೈ ಹಿಂದ್ ಅಂತ. ಹಾಗೆ ಸ್ಪೋರ್ಟ್ಸ್ ಪ್ಲೇಯರ್ಸ್ ನಿಮ್ ಸ್ಪೋರ್ಟ್ಸ್ ನ ಮೆನ್ಷನ್ ಮಾಡೋದ್ ಮರಿಬೇಡಿ. ಹೀಗೆ ಆಡ್ಕೊಂಡು ನಮ್ ಜೋಶ್ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ ಇತ್ತು. ಒಂದ್ ಸೈಡ್ ಕೋರ್ಟ್ ಕ್ಲಿಯರ್ ಮಾಡ್ಕೊಂಡು ನಾವ್ ಆ ಟೀಮ್ ನ ವಿನ್ ಮಾಡಿಸ್ಲೇಬೇಕು ಅಂತ ಅನ್ಕೊಂಡ್ ಜೋಶ್ ಅಲ್ಲಿ ಬಂದು ಈ ತರ ಪೋಸ್ಟ್ ಕೊಟ್ಕೊಂಡು ನೆಕ್ಸ್ಟ್ ಮತ್ತೆ ಆಟ ಶುರು ಮಾಡಿದ್ವಿ. ಅದಾಗಿ ಆಟ ಫುಲ್ ಕಂಪ್ಲೀಟ್ ಮಾಡಿ ಹಾಗೂ ವಿನ್ ಆಗಿ ಅವರಿಗೂ ಸಹ ಕಂಗ್ರಾಚುಲೇಷನ್, ವೆಲ್ ಪ್ಲೇಡ್ ಅಂತ ಹೇಳ್ಕೊಂಡು ಈ ತರ ನೆಕ್ಸ್ಟ್ ಮುಂದೆ ಹೋದ್ವಿ. ಇವತ್ತು ನಮ್ದು NCC ಕ್ಯಾಡೆಟ್ಸ್ ಕಡೆಯಿಂದ 150 years ಒಂದೇ ಮಾತ್ರ ಮಾಡಿದ್ರಿಂದ ನೋಡಿ ಸ್ಪೋರ್ಟ್ಸ್ ಸೆಲೆಬ್ರೇಟ್ ಮಾಡಿ ಥ್ರೋಬಾಲ್ ಆಡಿ ವಿನ್ನರ್ಸ್ ಆಗಿದ್ದೀವಿ. ಅದಕ್ಕೆ ಪ್ರೈಸ್ ನೋಡಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗೇ ಹೋಯ್ತು ನೋಡಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮುಗಿಸ್ಕೊಂಡು ಅವಾಗಿಂದ ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಅದು ಇದು ಅಂತ ಹೇಳ್ತಾನೆ ಇದ್ದೆ. ಏನ್ ಸೆಲೆಬ್ರೇಷನ್, ಯಾಕೆ ಸೆಲೆಬ್ರೇಷನ್ ಅಂತ ಮಾತ್ರ ಹೇಳಿರ್ಲಿಲ್ಲ. ಇವಾಗ ಗೊತ್ತಾಯ್ತು ಯಾಕೆ ಸೆಲೆಬ್ರೇಷನ್ ಅಂತ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸಿ. ಇಷ್ಟೊಂದೆಲ್ಲ ಕತೆ ಕುಯ್ಯೋದ್ ಬದಲು ಆಗ್ಲೇ ವಿಷಯ ಏನಂತ ಹೇಳಿದ್ರೆ ನಮಗ್ ನೆಮ್ಮದಿ ಆಗ್ತಿತ್ತು ಅಂತ ನೀವ್ ಅನ್ಕೋತಿದ್ದೀರಾ. ಆಗ್ಲೇ ವಿಷಯ ಹೇಳಿದ್ರೆ ನೀವ್ ಇಷ್ಟೊತ್ತಿಗೆಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಲ್ವಾ? ಅದಕ್ಕೆ ಹೇಳಿರ್ಲಿಲ್ಲ ಅಷ್ಟೇ. ಮ್ಯಾಟರ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಮಾತರಂ ಸಾಂಗ್ ಇದೆಯಲ್ವಾ, ಅದಕ್ಕೆ 150 years ಆಗಿದ್ರಿಂದ ಆ ಸೆಲೆಬ್ರೇಷನ್ ನಮ್ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅದಕ್ಕೋಸ್ಕರ ಈ ಸ್ಪೋರ್ಟ್ಸ್ ಸೆಲೆಬ್ರೇಷನ್ ನಡೆದಿದ್ದು. ಹಾಗೆ ಪರೇಡ್ ಎಲ್ಲ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ಈ ಕಂಪ್ಲೀಟ್ ವ್ಲಾಗ್ ಇನ್ನೊಂದ್ಸಲ ರೀಕ್ಯಾಪ್ ನ ನೋಡ್ಕೊಂಡ್ ಬನ್ನಿ. ಎಲ್ಲಾರು ಯಾವ ತರ ಮಜಾ ಮಾಡಿ ಎಷ್ಟು ಚಂದ ಎಂಜಾಯ್ ಮಾಡಿದ್ವಿ ಅಂತ. ಹಾಗೇನೆ ಈ ಸೆಲೆಬ್ರೇಷನ್ ಅಂತ ಅಂದ್ರೆ ಜಸ್ಟ್ ಇಟ್ ವಾಸ್ ಅ ಡೇ ಫುಲ್ ಆಫ್ ಡಿಸಿಪ್ಲಿನ್, ರೆಸ್ಪೆಕ್ಟ್, ಟೀಮ್ ಬಾಂಡಿಂಗ್ ಮತ್ತು ದೇಶ ಪ್ರೇಮದ ಫೀಲ್ ಅಂತಾನೆ ಅನ್ಕೊಳ್ಳಿ. ಇದೊಂದು ಜಸ್ಟ್ ಸ್ಪೋರ್ಟ್ಸ್ ಅಲ್ಲ, ಪ್ರತಿಯೊಂದು ಫೀಲಿಂಗ್ಸ್ ಎಲ್ಲ ಎಮೋಷನ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು ಈ ಒನ್ ಡೇ ಅಲ್ಲಿ. ಇನ್ನು ಏನಂತ ಹೇಳ್ಬೇಕು ಅಂತ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಜಸ್ಟ್ ರೂಲ್ಸ್ ಅಲ್ಲ, ಅದು ನಮ್ಮ ಐಡೆಂಟಿಟಿ ಅಂತ ಕೂಡ ಹೇಳ್ಬೋದು. ನಾವು NCC ಕ್ಯಾಡೆಟ್ ಆಗಿರೋದ್ರಿಂದ ನಮ್ಮ ಪ್ರೌಡ್ ಮೂಮೆಂಟ್ ಇದೇ ಆಗಿರುತ್ತೆ. ಹಾಗೂ ರಿಮೆಂಬರ್ ಗೈಸ್, ಆಲ್ವೇಸ್ ಟೀಮ್ ವರ್ಕ್ ಪ್ಲಸ್ ಡೆಡಿಕೇಶನ್ ಇಸ್ ಈಕ್ವಲ್ ಟು ವಿಕ್ಟ್ರಿ ಅಂತಾನೆ ಇರುತ್ತೆ. ನಿಜ ಅಲ್ವಾ? ನೀವೇನ್ ಹೇಳ್ತೀರಾ ಅದಕ್ಕೆ ಅಂತ ಒಂದ್ ಕಮೆಂಟ್ ಮಾಡ್ಬಿಡಿ. ಹಾಗೇನೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ NCC ಪರೇಡ್ ಅಂತ ಅಂದ್ರೆ ಸಿರ್ಫ್ ಮಾರ್ಚ್ ಅಲ್ಲ, ಅದು ನಮ್ಮ ರಿದಮ್ ಅಂತಾನೆ ಹೇಳ್ಬೋದು. ಪ್ರತಿ ಹೆಜ್ಜೆ ಪ್ರತಿ ಸಲ್ಯೂಟ್ ಒಂದು ಮೆಸೇಜ್ ಕೊಡುತ್ತೆ. ವಿ ಆರ್ ದ ಫ್ಯೂಚರ್ ಲೀಡರ್ಸ್ ಆಫ್ ಇಂಡಿಯಾ. ನಿಜ ತಾನೆ? ಹೀಗೆ ನಾನಂತೂ ಪರೇಡ್ ಡ್ರಿಲ್ ಕಾಂಪಿಟೇಷನ್ ಎಲ್ಲಾ ಮುಗಿಸಿ ಫುಲ್ ಟಯರ್ಡ್ ಆಗಿದ್ರಿಂದ ರಿಫ್ರೆಶ್ಮೆಂಟ್ ಗೆ ಕ್ಯಾಂಟೀನ್ ಕಡೆಗೆ ಹೋದ್ವಿ. ರಿಫ್ರೆಶ್ಮೆಂಟ್ ಗೆ ಪುಲಾವ್, ಸಮೋಸ, ಜ್ಯೂಸ್ ಇತ್ತು. ಅದನ್ನ ತಿಂತಿರ್ಬೇಕಾದ್ರೆ ನನ್ ಫ್ರೆಂಡ್ಸ್ ನನಗೆ ಯಾವ ಡೈಲಾಗ್ ಹೇಳ್ತಿದ್ರು ನೀವೇ ಕೇಳಿಸ್ಕೊಳ್ಳಿ.
ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮತಂದಾರ್ ಮಂತನ. ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಅವ್ರ ಹತ್ರ ಹೇಳಿ ಕಣ್ಣಾಕುದ್ರು ಅಂತಾನೆ ಏನೋ ಗೊತ್ತಿಲ್ಲ ಗೈಸ್, ನಂಗಂತೂ ತಿನ್ನಕ್ಕೆ ಆಗ್ಲಿಲ್ಲ. ಅರ್ಧಂಬರ್ಧಂ ಜ್ಯೂಸು ಕುಡ್ಕೊಂಡು ಅರ್ಧಂಬರ್ಧಂ ಪುಲಾವ್ ತಿನ್ಕೊಂಡು ಟೈಮ್ ಆಯ್ತು ಅಂತ ಹೊರಗಡೆ ಹೊರಟ್ವಿ. ವಾಪಸ್ ಹೋಗ್ತಿರ್ಬೇಕಾದ್ರೆ ಎಲ್ಲಾ ಮುಗಿಸ್ಕೊಂಡು ಸಿಗ್ನೇಚರ್ ಎಲ್ಲ ಹಾಕಿ ನೆಕ್ಸ್ಟ್ ಹೋಗ್ತಿರ್ಬೇಕಾದ್ರೆ ನನಗೆ ಇವರಿಬ್ರು ಸಿಕ್ಕಿ ಇವರಿಬ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬಾಯ್ ಹೇಳ್ಕೊಂಡು ಹೊರಟೆ ಗೈಸ್. ಹೊರಡ್ಬೇಕಾದ್ರೆ ನಿಮಗೆ ಇನ್ನೊಂದೇನೋ ಹೇಳ್ಬೇಕು ಅಂತ ತುಂಬಾ ಅನಿಸ್ತಿದೆ. ಇವತ್ತಿನ ನಾನು ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿದ ಎಲ್ಲಾ ವ್ಯೂವರ್ಸ್ಗೂ ಹಾಗೂ ಒಂದ್ ಸ್ಮಾಲ್ ಮೆಸೇಜ್. ನೀವ್ ಯಾವ ಫೀಲ್ಡ್ ಅಲ್ಲಾದ್ರೂ ಇರ್ಲಿ, ಡೆಡಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಇಟ್ಕೊಂಡ್ರೆ ನಿಮ್ಮ ಯೂನಿಫಾರ್ಮ್, ನಿಮ್ಮ ಸಕ್ಸಸ್ ಕಂಪ್ಲೀಟ್ ಆಗಿ ಏನಾದ್ರೂ ಕೂಡ ನಿಮ್ಗೆ ಸಿಕ್ಕೇ ಸಿಗುತ್ತೆ. 100% ನಿಮ್ಮ ವರ್ಕ್ ನಿಮ್ಗೆ ಪೇಸ್ ಆಫ್. ಇಷ್ಟೆಲ್ಲ ಹೇಳಕ್ ನಾನ್ ತುಂಬಾ ಚಿಕ್ಕವಳಾಗಿರ್ಬೋದು, ಹೇಗ್ ತಗೊಳ್ತೀರಾ ಹಾಗೆ ತಗೊಂಡು ಒಳ್ಳೆ ರೀತಿಯಲ್ಲಿ ನಾನ್ ಹೇಳಿದೀನಿ ಅಂತ ನಾನ್ ಅನ್ಕೊಳ್ತೀನಿ. ಈ ವ್ಲಾಗ್ ನ ಇಷ್ಟಪಟ್ಟು ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಹೊಸ ಕತೆ, ಹೊಸ ಎನರ್ಜಿ, ಹೊಸ ಜೋಶಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NV. ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೈನಿಂಗ್ ಆಫ್, ಪ್ರಿಯಾಂಕಾ NV.